ಅಲ್ಲ ರೀ, ಅವ್ರಷ್ಟು ನಂಬಿಕೆಯಿಂದ ಇಲ್ಲಿಗೆ ಬಂದಿದ್ದಾರೆ. ನೀವು ಹೋಗಿ ಹೋಗಿ ಹಳೆದನ್ನೆಲ್ಲ ಮಾತಾಡ್ತಿದ್ದೀರಲ್ಲ. ಸೌಪರ್ಣಿಕ, ನಾನಿರೋ ವಿಷಯನ ಹೇಳಿದ್ದೀನಿ. ನೀನು ಅಷ್ಟೇ ಇಲ್ದೇ ಇರೋ ವಿಷಯನ ಹೇಳಿ ಪುಷ್ಪಕ್ನ ಕಾರ್ನರ್ ಮಾಡಬೇಡ. ಆ ಮೈನಾ ಧ್ರುವ ಹೇಗಾದ್ರೂ ಹೋಗ್ಲಿ ಅಂತ ನಿಮ್ ಮಗ ಅವ್ರ ವಿಚಾರದಲ್ಲಿ ತಲೆ ಹಾಕ್ಲಿಲ್ಲ ಅಂದಿದ್ರೆ ನಾನ್ ಯಾಕ್ರೆ ಹೀಗೆಲ್ಲ ಮಾತಾಡ್ತೀನಿ? ಅವರಿಬ್ರು ಚಿಕ್ಕ ಹುಡುಗರು ಕಣೆ, ಈಗಷ್ಟೇ ಲೈಫಲ್ಲಿ ಕಾಲಿಡ್ತಿದ್ದಾರೆ. ಅವ್ರ ಬಗ್ಗೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೋಡಿ, ಇನ್ಮೇಲಾದ್ರೂ ನಿಮ್ ಮಗಂಗೆ ನನ್ ಮಾತಿನ ಪ್ರಕಾರ ನಡ್ಕೊಳ್ಳೋದಕ್ ಹೇಳಿ. ಮತ್ತೆ ಏನಾದ್ರೂ ಅವ್ರಿಗೋಸ್ಕರ ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ ಹೋದ್ರೆ ನಾನ್ ಸುಮ್ನೆ ಇರಲ್ಲ. ಧ್ರುವ, ದೀಪಕ್, ನೀವೇನಿಲ್ಲಿ? ನಾನು ಟ್ರಾನ್ಸ್ಫರ್ ಆಗಿ ಬಂದೆ. ಹೌದಾ? ಯಾವಾಗ? ಹೋದ ವಾರನೇ ಟ್ರಾನ್ಸ್ಫರ್ ಆಗಿ ಬಂದೆ. ಹಾಗೆ ಇಲ್ಲೊಂದು ಮನೆ ಬಾಡಿಗೆಗೆ ನೋಡಿದ್ದೀನಿ. ಅಡ್ವಾನ್ಸು ಕೊಟ್ಟಾಯ್ತು. ಇನ್ನೇನು ಮನೆಗೆ ದಿನಸಿ ತರೋದಕ್ಕಂತ ಹೋಗಿದ್ದೆ. ಹಾಗೆ ಸುತ್ತಮುತ್ತ ಏನಿದೆ ಅಂತ ನೋಡೋದಕ್ಕೆ ಬಂದೆ. ನೋಡಿದ್ರೆ ನೀವು ಸಿಕ್ಬಿಟ್ಟಿದ್ದೀರಾ. ಅಲ್ಲ, ನೀವು ಟ್ರಾನ್ಸ್ಫರ್ ಆಗಿ ಬಂದಿರೋದು? ನಾನು ಟ್ರಾನ್ಸ್ಫರ್ ಆಗಿರೋದು ನನ್ನ ಫ್ಯಾಮಿಲಿಯವ್ರಿಗೆ ಬಿಟ್ಟರೆ ನಾನು ಟ್ರಾನ್ಸ್ಫರ್ ಆಗಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ರಾಧನ ನೋಡಬೇಕು ಅಂತ ಆಗಾಗ ಮನಸ್ಸಾಗ್ತಿತ್ತು. ಹೇಗೋ ಕಷ್ಟಪಟ್ಟು ನನ್ನ ಕಂಡಕ್ಟರ್ ಕೆಲಸನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬೆಂಗಳೂರಿಗೆ ಬಂದೆ. ಆದರೆ ರಾಧಂಗೆ ಈ ವಿಷಯನ ಹೇಳಿದ್ರೆ ಅವಳು ಒಪ್ಕೊಳ್ಳಲ್ಲ. ಅದಕ್ಕೆ ಈ ವಿಷಯ ಯಾರಿಗೂ ಹೇಳಲಿಲ್ಲ. ಆದರೆ ನಾನು ಬೆಂಗಳೂರಿಗೆ ಬಂದಿರೋ ವಿಷಯ ಗೊತ್ತಾಗಿರೋ ಮೊದಲನೇ ವ್ಯಕ್ತಿ ಅಂತಂದರೆ ಅದು ನೀವೇನೆ. ನಿಮ್ಮಿಂದ ನನಗೆ ಯಾವ ಪ್ರಾಬ್ಲಮೂ ಇಲ್ಲ. ಅದು ಸರಿ, ನಿಮ್ಮನೆ ಇಲ್ಲೇ ಬರುತ್ತಾ? ಇಲ್ಲ. ಓ, ನಿಮ್ಮ ಕಂಪ್ನಿ ಇಲ್ಲೇ ಇರೋದಾ? ನೀವಿಲ್ಲಿದ್ದೀರಾ ಅಂತಂದರೆ ನನ್ನ ನಾದಿನೂ ಇಲ್ಲೇ ಇರ್ತಾಳೆ. ಹೌದು, ಇಲ್ಲಿಂದ ನಿಮ್ಮ ಕಂಪ್ನಿ ಎಷ್ಟು ದೂರ? ಇಲ್ಲ ದೀಪಕ್, ಕಂಪ್ನಿಲಿಂದ ತುಂಬ ದೂರ. ಮನೆನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಕಂಪ್ನಿನೂ ದೂರ ಅಂತ ಹೇಳ್ತಾ ಇದ್ದೀರಾ. ಇದೇನು ರೇಷ್ಮೆ ಪಂಚೆ ಶರ್ಟ್ ಎಲ್ಲ ಹಾಕೊಂಡಿದ್ದೀರಾ? ಎಲ್ಲಾದರೂ ಫಂಕ್ಷನಿಂಗ್ ಹೊರಟ್ರಾ? ಇಲ್ಲ, ಫಂಕ್ಷನ್ ಎಲ್ಲ ಏನೂ ಇಲ್ಲ ದೀಪಕ್. ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಎಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಯಾಕೆ ಧ್ರುವ, ಏನಾಯ್ತು? ಯಾಕೆ ಒಂಥರ ಮಾತಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಧ್ರುವ, ನೀವೇನೋ ಪ್ರಾಬ್ಲಮ್ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಆದರೆ ಅದು ಏನು ಅಂತ ನೀವು ನನ್ನ ಹತ್ರ ಹೇಳ್ತಾ ಇಲ್ಲ. ನೋಡಿ, ನನ್ನ ಹತ್ರ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಹಗುರ ಆಗೋದಾದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ. ಇಲ್ಲ ಅಂತೂ ಪರವಾಗಿಲ್ಲ ಬಿಡಿ. ಎಲ್ರಿಗೂ ಗೊತ್ತಿರೋ ವಿಷಯ ನಿಮ್ಮ ಹತ್ರ ಮುಚ್ಚಿಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಮತ್ತೆ ವಿಷಯ ಏನು ಅಂತ ಹೇಳಿ. ನನಗೂ ಮೈನವ್ರಿಗೂ ಮದುವೆ ಆಗೋಯ್ತು. ನನಗೆ ಗೊತ್ತು, ಮೈನವ್ರ ಅಮ್ಮನಿಗೆ ನನ್ನ ಮೇಲೆ ಹೇಗೆ ಬೇಸರ ಇದೆಯೋ ಹಾಗೆ ನಿಮಗೂ ನನ್ನ ಮೇಲೆ ಬೇಸರ ಇರುತ್ತೆ. ಆದರೆ ಸತ್ಯವಾಗ್ಲೂ ಹೇಳ್ತೀನಿ ದೀಪಕ್, ನಾನು ಇದನ್ನ ಬೇಕು ಅಂತ ಮಾಡಲಿಲ್ಲ. ನಮ್ಮಮ್ಮ ನನ್ನ ಮತ್ತೆ ಮೈನನ್ನ ದೂರ ಮಾಡಬೇಕು ಅಂತ ಏನೇನೋ ಕೆಲಸಗಳು ಮಾಡಿದ್ರು. ನನಗೆ ಬೇರೆ ದಾರಿ ತೋರಿಸ್ದೆ ಮೈನಾ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟೆ. ಆದರೆ ಅದಾದ್ಮೇಲಿಂದ ಮೈನಾಗೆ ನನ್ನ ಮೇಲೆ ಕೋಪ, ನಮ್ಮಮ್ಮನಿಗೆ ನನ್ನ ಮೇಲೆ ದ್ವೇಷ. ಇಬ್ಬರಿಗೂ ನನ್ನ ಮುಖ ತೋರಿಸೋದಕ್ಕಾಗ್ತಿಲ್ಲ. ನಾನು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಕೂತಿದ್ದೆ. ಧ್ರುವ, ನೀವು ಮೈನನ ಮದುವೆ ಆಗಿರೋದು ನನಗೆ ಯಾವ ಬೇಜಾರೂ ಇಲ್ಲ. ನಿಜ ಹೇಳಬೇಕು ಅಂತಂದ್ರೆ ನನಗೆ ತುಂಬ ಸಂತೋಷ ಆಗ್ತಿದೆ. ಮೈನನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ನಿಮ್ಗಿಂತ ಬೇರೆ ಯಾರೇ ಇದ್ರೂ ಅವ್ಳಿಗೆ ಇಷ್ಟು ಒಳ್ಳೆ ಬಾಳ್ ಕೊಡೋಕ್ಕಾಗಲ್ಲ. ಆದರೆ ವಿಪರ್ಯಾಸ ಏನು ಅಂತಂದ್ರೆ ಮೈನಾ ಈ ವಿಷಯನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಸಂಕಟ. ನಾನು ರಾಧನ ನೋಡಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕೊಂಡೆ. ನನಗೆ ಬೇಗ ಟ್ರಾನ್ಸ್ಫರ್ ಕೂಡ ಸಿಕ್ತು. ಎಲ್ಲೋ ನನ್ನ ದೇವ್ ನನ್ನ ಮಾತು ಕೇಳ್ಬಿಟ್ಟ ಅಂತ ತುಂಬ ಖುಷಿಪಟ್ಟೆ. ಆದರೆ ಈಗ ಅರ್ಥ ಆಗ್ತಾ ಇದೆ, ಇಂಥ ಪರಿಸ್ಥಿತಿಯಲ್ಲಿ ನೀನಂತ ಒಳ್ಳೆ ಮನುಷ್ಯನಿಗೆ ಸಹಾಯ ಮಾಡಬೇಕು ಅಂತಾನೆ ಆ ಭಗವಂತ
ನನ್ನನ್ನು ಇಲ್ಲಿ ಕಳಿಸಿರೋದು. ಏನೋ ಕೋಪದಲ್ಲಿ ಹಾಗೆ ಮಾತಾಡಿರ್ತಾಳೆ. ನೀವೇನು ಯೋಚನೆ ಮಾಡಿಬಿಡಿ. ನಿಮ್ಮ ಷಟ್ಕ ನಾನು ನಿಮ್ಮ ಜೊತೆ ಇದ್ದೀನಿ. ಷಟ್ಕನಾ? ಹ್ಞೂ, ಮತ್ತೆ ನೀವು ನನ್ನ ನಾದಿನಿನ ಮದುವೆ ಆದಮೇಲೆ ನೀವು ನನ್ನ ಷಟ್ಕ ತಾನೆ. ನೋಡಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನೀವು ನಮ್ಮ ಜೊತೆ ನಮ್ಮ ಮನೇಲಿ ಇರ್ಬೋದು. ನನಗೂ ಸಪೋರ್ಟ್ ಇದ್ದಂಗೆ ಆಗುತ್ತೆ. ಬರೀ ಆ ವಿಷಯ ಅಲ್ಲ, ನಿಮ್ಮ ಲೈನ್ ಕ್ಲಿಯರ್ ಆದರೆ ನನ್ನ ಲೈಫು ಸೆಟ್ ಆಗುತ್ತೆ. ಅದು ಹೇಗೆ? ಎಲ್ಲ ಸರಿ ಹೋದ್ಮೇಲೆ ಮೈನ ನಿಮ್ಮ ಜೊತೆ ಸಂತೋಷವಾಗಿ ಬಾಳಕ್ಕೆ ಶುರು ಮಾಡಿದ್ರೆ ರಾಧನು ನನ್ನ ಜೊತೆ ಬಾಳಕ್ಕೆ ಶುರು ಮಾಡ್ತಾಳ. ಏನು ಮಾಡೋದು, ಮದುವೆ ಆದ್ಮೇಲೂ ಕೂಡ ನಾವು ಬ್ಯಾಚುಲರ್ಸ್ ಥರ ಇರಬೇಕು ಅಂತ ಅನ್ಸುತ್ತೆ. ಸ್ವಲ್ಪ ದಿನ ಅಷ್ಟೇ, ಇದೆಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ. ಅಲ್ಲಿವರೆಗೂ ನಮ್ಮ ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡೋಣ ಬನ್ನಿ. ಅಲ್ಲ, ನಾನು ನಿಮ್ಮ ಜೊತೆ ಇರೋದ್ರಿಂದ ನಿಮ್ಗೇನು ತೊಂದರೆ ಆಗಲ್ಲ ತಾನೆ? ಅಯ್ಯೋ, ಇದನ್ನು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾವು ಫ್ಯಾಮಿಲಿ ಕಣ್ರಿ. ಏನಿದು ತೊಂದರೆಗಿಂದ ಅಂತೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಲ್ಲ. ನೋಡಿ, ಇಲ್ಲಿಂದ ಸ್ಟ್ರೈಟಾಗಿ ಹೋಗಿ ರೈಟ್ ತೊಗೊಂಡ್ರೆ ನಮ್ಮ ಮನೆ ಬರುತ್ತೆ. ಬನ್ನಿ, ಗಾಡಿ ತೆಗೀರಿ. ಬನ್ನಿ ಬನ್ನಿ. ಹಾಂ. ರಾಜೇಂದ್ರ ಎಲ್ಲಿ ಸೌಪರ್ಣಿಕಾ? ಅವನು ಊಟ ಮಾಡಲ್ವಾ? ಅವರು ಊಟಕ್ಕೂ ಮೊದಲು ಟ್ಯಾಬ್ಲೆಟ್ ತಗೋಬೇಕು, ಅದಕ್ಕೆ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ, ನೀನ್ ಊಟ ಮಾಡು. ಆಂಟಿ, ನೀವು ನಮ್ ಜೊತೆ ಕೂತ್ಕೊಳ್ಳಿ, ಒಟ್ಟಿಗೆ ಊಟ ಮಾಡೋಣ. ನೀವಿಬ್ರು ಮೊದಲು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಸೌಪರ್ಣಿಕಾ, ಬಾ ಕೂತ್ಕೋ, ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಪರವಾಗಿಲ್ಲ ಸತ್ಯವತಿ, ನಾನ್ ರಾಜೇಂದ್ರ ಅವ್ರ ಜೊತೆ ಮಾಡ್ತೀನಿ, ನೀವು ಊಟ ಮಾಡಿ. ಹೇಗೋ ಪುಷ್ಪಕ್ಕೂ ಮದ್ವೆಗೆ ಓಕೆ ಅನ್ಬಿಟ್ಟ. ನನ್ಗಂತೂ ತುಂಬಾ ಖುಷಿ ಇದೆ. ಆದ್ರೆ ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ಮಾ? ಏನ್ ಪ್ರಾಬ್ಲಮ್ಮು? ಅರವಿಂದ್. ಅರವಿಂದ? ಅವನೇನ್ ಪ್ರಾಬ್ಲಮ್ಮು? ಸತ್ಯವತಿ, ನೀನಾಗ್ಲೇ ಅವನ ಜೊತೆ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ದೆ ಅಲ್ವಾ? ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾನೆ. ಆದ್ರೂ ನನಗೆ ಅವನ ಮೇಲೆ ನಂಬಿಕೆ ಇಲ್ಲ. ಹೀಸ್ ವೆರಿ ಕನ್ನಿಂಗ್. ಅರೇಂಜ್ಮೆಂಟ್ಸ್ ಮಾಡೋವರೆಗೂ ಸೈಲೆಂಟ್ ಆಗಿದ್ದು ಆಮೇಲೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಹುದು ಅಂತ ನನ್ಗನ್ನಿಸ್ತಾ ಇದೆ. ಅಲ್ಲ, ಸಡನ್ ಆಗಿ ಅವನ ಯಾಕೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ? ಇಲ್ಲ ಸೌಪರ್ಣಿಕಾ,